ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದ 2 ಎಕರೆ ಸ್ಮಶಾನ ಜಾಗದಲ್ಲಿ ಜಂಟಿ ಸರ್ವೆ ಮಾಡುವ ತನಕ ಗಣಿಗಾರಿಕೆ ಸ್ಥಗಿತಗೊಳಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತ ಕೂಲಿ ಸಂಗ್ರಾಮ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಎಂ ಶಿವಣ್ಣ ಕಂದಿಗಾಲ್ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಎಚ್ಚರಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಗುಂಡ್ಲುಪೇಟೆ ತಾಲೂಕಿನ ಹಿರಿಕಾಟಿ ಗ್ರಾಮದ ಸರ್ವೆ ನಂಬರ್ 108ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1997 ಮತ್ತು 98ನೇ ಸಾಲಿನಲ್ಲಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ 2 ಎಕರೆ ಜಾಗವು ಸ್ಮಶಾನಕ್ಕಾಗಿ ಮಂಜೂರಾಗಿರುತ್ತದೆ. ಅಲ್ಲದೆ ಈ ಸ್ಮಶಾನ ಜಾಗದಲ್ಲಿ ಪ್ರಾರಂಭದಿಂದಲೂ ಶವ ಸಂಸ್ಕಾರ ಅಂತ್ಯಕ್ರಿಯೆ ಇಂದಿಗೂ ನಡೆದುಕೊಂಡು ಬಂದಿದೆ. ಮುಂದುವರಿದು ಈ ಸ್ಮಶಾನ ಜಾಗವನ್ನು ಅಭಿವೃದ್ಧಿಪಡಿಸಲು ಹೊರೆಯಾಲ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದೆ. ಹೀಗಿರುವಾಗ ಈ ಸ್ಮಶಾನ ಜಾಗದಲ್ಲಿ ಗಣಿ ಗುತ್ತಿಗೆದಾರರಾದ ಗೀತಾ ಗಣೇಶ್ ಗುತ್ತಿಗೆ ಸಂಖ್ಯೆ 153 3 ಎಕರೆ ಜಾಗ ಮತ್ತು ಗಾಯತ್ರಿ ಪುಟ್ಟಣ್ಣ ಗುತ್ತಿಗೆ ಸಂಖ್ಯೆ 150 2 ಎಕರೆ ದೇಶದಲ್ಲಿ ಗಣಿಗಾರಿಕೆ ಮಾಡುತ್ತಾ ಬಂದಿರುವುದುಂಟು. ಇದಲ್ಲದೆ ಪರಿಶಿಷ್ಟ ಜಾತಿಯ ಸ್ಮಶಾನ ಜಾಗದಲ್ಲಿ ಈ ಗುತ್ತಿಗೆದಾರರು ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಾ ಬಂದಿದ್ದಾರೆ. ಆದರೆ ಗಣಿ ಇಲಾಖೆಯ ನಿಯಮ ಷರತ್ತುಗಳಲ್ಲಿ ಯಾವುದೇ ಸ್ಮಶಾನ ಜಾಗದಿಂದ 200 ಮೀಟರ್ ದೂರದಲ್ಲಿ ಮಾತ್ರ ಗಣಿಗಾರಿಕೆ ಮಾಡುವ ಅವಕಾಶವಿದೆ. ಹೀಗಿರುವಾಗ ಈ ಗುತ್ತಿಗೆದಾರರು ಜಿಲ್ಲಾ ಫೋರ್ಸ್ ಕಮಿಟಿ ಗಣಿ ನಿಯಮಗಳನ್ನು ಉಲ್ಲಂಘಿಸಿ ಸ್ಮಶಾನ ಪಕ್ಕದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ಹೀಗಿರುವಾಗ ಗೀತಾ ಗಣೇಶ್ ಮತ್ತು ಗಾಯತ್ರಿ ಪುಟ್ಟಣ್ಣ ಇವರು ನಾವು ಬ್ಯಾಂಕಿನಿಂದ 1,50,00,000 ಮತ್ತು ನಮ್ಮ ಹತ್ತಿರ ಇದ್ದಂತಹ 70 ಮಂದಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆಂದು ಸುಳ್ಳು ಪತ್ರವನ್ನು ಗಣಿ ಇಲಾಖೆಗೆ ಕೊಟ್ಟಿರ್ತಾರೆ. ಇದು ಸರಿಯೇ ಇಲ್ಲವೋ ಎಂಬುದನ್ನು ಪ್ರಾಮಾಣಿಕವಾಗಿ ತನಿಖೆ ಮಾಡದೆ ನಿರ್ದೇಶಕರಾದ ಪದ್ಮಜರವರು ಗುತ್ತಿಗೆದಾರರು ಆಸೆ ಆಮಿಷಗಳ ಒತ್ತಡಕ್ಕೆ ಬಲಿಯಾಗಿ 11/12/2023ರಂದು ಗಣಿಗಾರಿಕೆ ಸ್ಥಗಿತ ಮಾಡುವಂತೆ ನೀಡಿದ್ದ ಆದೇಶವನ್ನು ಹಿಂಪಡೆದು ಮತ್ತೆ ಪರಿಶಿಷ್ಟ ಜಾತಿಯ ಸ್ಮಶಾನದಲ್ಲಿರುವ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಉಪನಿರ್ದೇಶಕರಾದ ಪದ್ಮಜರವರು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರುವ ಸ್ಮಶಾನ ಜಾಗದಲ್ಲಿ ಈ ಹಿಂದೆ ಜಂಟಿ ಸರ್ವೆಯಾಗುವ ತನಕ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲು ಆದೇಶಿಸಿತ್ತು. ಆದರೆ ಈಗ ಗಣಿಗಾರಿಕೆಯನ್ನು ಮಾಡಲು ಅನುಮತಿ ನೀಡಿರುವುದನ್ನು ಹಿಂಪಡೆಯಬೇಕು. ಈ ರೀತಿಯಾಗಿ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಉಪನಿರ್ದೇಶಕರ ವಿರುದ್ಧ ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಗ್ರಾಮ ಸಮಿತಿ ಅಧ್ಯಕ್ಷ ಎಂ ಶಿವಣ್ಣ ಕಂದಿಗಾಲ್, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಜಂಟಿಯಾಗಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಕೂಲಿ ಸಂಗ್ರಾಮ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಡಿಎಸ್ಎಸ್ ಚಾಮರಾಜನಗರ ತಾಲೂಕು ಅಧ್ಯಕ್ಷ ಗೋಳಿಪುರ ಅನಿಲ್ ಕುಮಾರ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಬಿ ಬಸವರಾಜು, ಎಚ್ಡಿ ಕೋಟೆ ಹಾಜರಿದ್ದರು. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ಆ ಲಾರಿಗಳು ನಾವು ಹಿಂದೆ ಒತ್ತಡ ತಂದಿದ್ದೀವಿ, ಗೇಟ್ ಹತ್ರ ಸಿಸಿ ಕ್ಯಾಮೆರಾ ಇರಬೇಕು, ವೇ ಬ್ರಿಡ್ಜ್ ಇರಬೇಕು ಇತ್ಯಾದಿ ಎಲ್ಲನೂ ತಂದಿದ್ದೀವಿ. ಯಾವುದು ಮಾಡ್ತಾ ಇದ್ದೀವಿ ಏನಂದ್ರೆ, ಚುನಾವಣೆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ದು ಆ ಕ್ಯಾಮೆರಾದಲ್ಲಿ ಡೈಲಿ ಸುಮಾರು 6,000 ಟನ್ ಕಲ್ಲು ಸಪ್ಲೈ ಆಗ್ತದೆ. ಇದ್ರ ಬಗ್ಗೆ ನಾವು ತಂದಿದ್ರು ಕೂಡ ಇವರು ಒಂದು ಸಿಸಿ ಕ್ಯಾಮೆರಾ ಹಾಕಿಲ್ಲ, ವೇ ಬ್ರಿಡ್ಜ್ ಇಲ್ಲ, ಚೆಕ್ ಪೋಸ್ಟ್ ಅಂದ್ರೆ ಧಾರಾಕಾರವಾಗಿ ಲೂಟಿ ಹಾಕ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ಡೈಲಿ ಒಬ್ಬ ಅವನಿಗೆ 6,000 ಟನ್ ಕಲ್ಲು ಹೊಡಿಬೇಕು ಅಂತ ಅನುಭವ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ. ಆದರೆ ಡೈಲಿ 1,000 ರಿಂದ 7,000 ಟನ್ ಕಲ್ಲು ಸಪ್ಲೈ ಆಗ್ತದೆ. ಆಮೇಲೆ ತೆರಿಗೆ ಕಟ್ಟಿಲ್ಲ, ಅಂದಾಜು ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. 80 ರಿಂದ 90 100 ಕೋಟಿ ರಾಜಧನ ವರ್ಷಕ್ಕೆ ಬರ್ತಾ ಇದೆ ಈ ಜಿಲ್ಲೆ. ಬಟ್ ಸರ್ಕಾರದ ಬೊಕ್ಸಕ್ಕೆ ಹೋಗೋದು ಒಂದು 15-20 ಕೋಟಿ ಹೋಗೋದು. ಇನ್ನು ಉಳಿದದೆಲ್ಲ ಈ ಅಧಿಕಾರಿ ಸಾಯಿಗಳು